ಹಣವನ್ನು ಕೊಟ್ಟು ಕರೆತಂದು ಚಿತ್ರಹಿಂಸೆ. ಬೆಳಗಾವಿ ಡಾಬಾ ಮಾಲೀಕರ ರಾಕ್ಷಸಿ ಮನಸ್ಥಿತಿ ಇದು. ಕಾಲಿಗೆ ಸರಪಳಿಯನ್ನು ಹಾಕಿ ದುಡಿಸಿಕೊಳ್ತಾ ಇದ್ದಾರಂತೆ ಮಾಲೀಕರು. ಬೇರೆ ರಾಜ್ಯದಿಂದ ಬರುವಂತಹ ಕಾರ್ಮಿಕರಿಗೆ ನರಕ ದರ್ಶನವನ್ನು ತೋರಿಸ್ತಾ ಇದ್ದಾರೆ. ಶೌಚಾಲಯಕ್ಕೆ ಹೋಗುವಾಗ ಮಾತ್ರ ಸರಪಳಿಗೆ ಮುಕ್ತಿ. 1, 2, 3 ಲಕ್ಷ ರೂಪಾಯಿ ಹಣ ಕೊಟ್ಟು ವರ್ಷಿಡೀ ದುಡಿಸ್ಕೊಳ್ತಾರೆ. ಕೊಡಬಾರ್ದು ಹಿಂಸೆ ಕೊಡ್ತಾರೆ. ಈ ರೀತಿ ಚೈನ್ ಹಾಕೋದು, ಅವ್ರಿಗೆ ಬಡಿಯೋದು ಒಂದಾ ಎರಡ. ಈ ಹಿಂಸೆಯನ್ನು ಅನುಭವಿಸೇನೆ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ. ಆ ಡಾಬಾ ಮಾಲೀಕನ ಮನಸ್ಥಿತಿ ಹೇಗಿರಬೇಕು ಅಂಥೇಳಿ. ಈ ರೀತಿ ಹಿಂಸೆ ಕೊಟ್ಟಾಗ ಅಯ್ಯೋ ಪಾಪ ಅನ್ಸಲ್ವಾ? 1-2 ಲಕ್ಷಕ್ಕೋಸ್ಕರ ವರ್ಷವಿಡೀ ಕಾಲಿಗೆ ಚೈನನ್ನು ಹಾಕಿಸ್ಕೊಂಡು ಸರಪಳಿ ಹಾಕಿಸ್ಕೊಂಡು ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನಾಯಿಗಳಿಗೂ ಕೂಡ, ಶ್ವಾನಗಳಿಗೂ ಕೂಡ ಈ ರೀತಿ ಸರಪಳಿಯನ್ನು ಹಾಕೋದಕ್ಕೆ ಹಿಂದು ಮುಂದೆ ನೋಡ್ತಾರೆ. ವ್ಯಕ್ತಿಯೊಬ್ಬನಿಗೆ ಸರಪಳಿ ಹಾಕಿ ದುಡಿಸಿಕೊಳ್ತಾ ಇರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿರುವಂಥದ್ದು. ಬರೀ ಒಬ್ಬಿಬ್ಬರಿಗಲ್ಲ, ಯಾರ್ಯಾರು ಆ ಡಾಬಾದಲ್ಲಿ ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ರಿಗೂ ಕೂಡ ಇದೇ ರೀತಿಯ ಹಿಂಸೆಯನ್ನು ಕೊಡ್ತಾ ಇರುವಂಥದ್ದು. ಈ ಮೂಲಕ ವಿಕೃತಿಯನ್ನು ಮೆರಿತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಆ ಮಾಲೀಕನಿಗೆ ಮನಸ್ಸಾದರೂ ಹೇಗೆ ಬರುತ್ತೆ ಅಂಥೇಳಿ. ನಿಜಕ್ಕೂ ಕೂಡ ಮನುಷ್ಯತ್ವ ಸತ್ತೋಗಿರೋ ಮಾಲೀಕ ಅಂತ ಕಾಣಿಸುತ್ತೆ ಆತ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ರೀತಿಯ ಘಟನೆಗಳು ಆಗದೇ ಇರುವಂತಹ ರೀತಿಯಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಮಾಲೀಕರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗಬೇಕಿದೆ. ಮುಲ್ಲಾ ಡಾಬಾ ಅಂಥೇಳಿ ಆ ಡಾಬಾದ ಹೆಸರು. ಅಲ್ಲಿ ಈ ರೀತಿಯ ರಾಕ್ಷಸಿ ಪ್ರವೃತ್ತಿಯ ಮನಸ್ಥಿತಿಯ ಮಾಲೀಕನ ಈ ಕಿರುಕುಳಕ್ಕೆ ಅಲ್ಲಿಯ ಸಿಬ್ಬಂದಿಗಳು ರೋಸ್ ಹೋಗಿದ್ದಾರೆ. ಬಟ್ ಒಂದು 70 ಮಂದಿ ಐತೆ ನೋಡ್ರಿ. ಅಲ್ಲಲ್ಲ ಈಗ ರೂಮ್ನಾಗ ರೀ ಇಲ್ಲೊಂದು 5-6 ಮಂದಿ ಇದಾರೆ. ನಾವು ಊರು ಬಿಟ್ಟು ಬಂದವ್ರು ಹಿಂಗೆ ಮಕ್ಕೋತಾರೆ. ನಾವು ಲಗತ್ತಳ್ಳಿ ಆಗಿದ್ದ ಊರಿಗೆ ಹೋಗ್ಬಿಟ್ಟು. ಅವ್ರು ಊರು ಬಿಟ್ಟು ಬಂದವ್ರಿಗೆ ರೊಕ್ಕ ಅಡ್ವಾನ್ಸ್ ಕೊಟ್ಟಿರಂದ್ರೆ ಇದನ್ನ ಮಾಡ್ತಾರಂತಲ್ಲ, ಕಟ್ಟಿಟ್ಟಿರ್ತಾರಂತಲ್ಲ ಅವ್ರು ಎಲ್ಲ ಕೇಳ್ಕೊಂಡು ಕೊಟ್ಟಿರ್ತಾರಲ್ಲ. ಅಲ್ಲಿಗೆ ಯಾರು ಹಿಂಗೆ ರೊಕ್ಕ ತಗೊಂಡು ತಪ್ಪಿಸಿ ಓಡಾರ ಇರ್ತಾರಂತವ್ರಿಗೆ ಕಟ್ಟಿ ಹಾಕಿರ್ತಾರಂತ ಬರ್ತಾರ್ರಿ. ಹಾಂ ಹಿಡ್ಕೊಂಬಂದು ದನ ಬಡ್ದು ಅವ್ರಿಗೆ ಕಾಲಿಗೆ ಚೈನ ಕಟ್ಟಿ ಚಾವಿ ಹಾಕಿ ಒಳ ಹಾಕಿಬಿಡ್ತಾರೆ. ಕೊಲ್ಯಾಗ ಹೊಡೆದ ಹಾಕಿಬಿಡ್ತಾರೆ. ನಿಮ್ಮ ದುಡ್ಡಿಗೆ ಅಷ್ಟ ಬಡದೈತಿ ಮತ್ತು ಚಾವಿನ ಹಾಕೋದ್ರಿ ಅವ್ರು ಕಾಲಿಗೆ ಚವೆ ಮತ್ತೆ ಬೆಳಿಗ್ಗೆ ತೆಗಿಯೋದು. ಮತ್ತೆ ಹೌದು, ಎರಡು ಕೊಟ್ಟಿರ್ತಾರೆ ಅವ್ರಿಗೆ. ಹೊಡಿ 1 ಲಕ್ಷ ಗಂಟೆ ಅದಾವ, 1.5 ಲಕ್ಷ ಅದಾವ, 2 ಲಕ್ಷ ಅದಾವ. ಅದು ಕಾಯಂ ಬರ್ತಾರಂತ ಕೊಟ್ಟಿರ್ತಾರೆ. ಕಾಯಂ ಮತ್ತು ಅಷ್ಟು ರೊಕ್ಕ ಕೊಟ್ಟಿರ್ತಾರೆ. ಹೌದು. ಕಾಲಿಗೆ ಚೈನಿಗೆ ಕೀಲಿ ಹಾಕಿರಂದ್ರೆ ಅವ್ರು ಬಾತ್ರೂಮ್ಗೆ ಹೋದ ಹೆಂಗೆ ಹೋಗೋದ್ರಿ? ಅಲ್ಲೇ ಮನ್ಯಾಗ ಮಕ್ಕೋದ್ರಿ ಅವ್ರ. ಅಲ್ಲಿ ಬಾತ್ರೂಮ್ಗೆ ಹೋಗೋದಾದ್ರೆ ಅವಾಗ ಯಾರನ್ನ ಕರೀದ್ರೆ ಚಾವಿ ತೆಗಿತಾರ. ಹೋಗಿ ಬಂದು ಕೊಳ್ಳೆ ಮತ್ತಂದು ಒಳಗೆ ಹಾಕಿರ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ದುಡ್ಡು ಕೊಟ್ಟ ಮಾತ್ರಕ್ಕೆ ಹಿಂಗೆಲ್ಲ ದುಡಿಸ್ಕೊಬಹುದಾ, ಹಿಂಗೆಲ್ಲ ಚಿತ್ರಹಿಂಸೆ ಕೊಡ್ಬೋದಾ ಅಂಥೇಳಿ ಯಾರೀ ಡಾಬಾದ ಮಾಲೀಕ? ಮನಸ್ಥಿತಿನೇ ಸತ್ತಿರುವಂತಹ ಮಾಲೀಕನ ಹಿನ್ನೆಲೆ ಏನು? ಪೊಲೀಸರೇನಾದರೂ ಅಲರ್ಟ್ ಆಗಿದ್ದಾರಾ? ಕೇಸ್ ಗೀಸ್ ಆಗಿದೆಯಾ ಹೇಗೆ ಅಂಥೇಳಿ? ಪ್ರೇಮ್ ಇಲ್ಲ, ಇನ್ನೂ ಕೂಡ ಏನಂತಾರೆ ಪೊಲೀಸರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಕೂಡ ಅಲರ್ಟ್ ಆಗಿಲ್ಲ. ಬಹಳಷ್ಟು ದುಃಖದ ಸಂಗತಿ ಏನಂತಾರೆ, ಕಣ್ಣಲ್ಲಿ ನೀರು ಅಲ್ಲ, ಕಣ್ಣಲ್ಲಿ ರಕ್ತ ಬರ್ತಕ್ಕಂಥ ಸೀನ್ಗಳನ್ನ ನಾವು ನೋಡ್ತಾ ಇದ್ವಿ ಅಲ್ಲಿ. ಯಾಕೆ ಅಂತಂದ್ರೆ 4ರಿಂದ 5 ಜನರನ್ನ ಈ ತರ ಕೂಡ ಹಾಕಿರುವಂಥದ್ದು. ಮತ್ತೆ ಏನು ಡಾಬಾ ಇದೆ, ಡಾಬಾ ಹಿಂದ್ಗಡೆ ಒಂದು ವಿಶೇಷವಾದ ಮನೆಯನ್ನ ಮಾಡಿದ್ದಾರೆ ಇವರಿಗೆ ಈ ತರ ಕೂಡ ಹಾಕ್ಲಿಕ್ಕೆ ಮತ್ತೆ ಹೊಡಿಲಿಕ್ಕೆ ಅಂತೇಳಿ. ಮೇಲ್ಗಡೆ ಚಿತ್ರಹಿಂಸೆ ಕೊಡ್ಲಾಗತ್ತೆ, ಕೆಳಗಡೆ ಒಂದು ಅನ್ನ ನೀರು ಕೂಡ ಕೊಡೋದಿಲ್ಲ. ಮತ್ತೊಂದ್ಸರಿ ಕೋಟ್ ಮಾಡ್ತಾನೆ, ಇವರಿಗೆ ಅನ್ನ ನೀರು ಕೊಡೋದಿಲ್ಲ. ಆದ್ರೂ ಏನಂತಂದ್ರೆ ಇವರು ರೊಟ್ಟಿಯನ್ನ ಏನು ತಂದೂರಿ ರೊಟ್ಟಿ ಅಂತ ಹೇಳ್ತೇವೆ, ತಂದೂರಿ ರೊಟ್ಟಿಯನ್ನ ಬೇಯಿಸಿ ಏನಂತಾರೆ ಹಸಿದು ಬಂದವರಿಗೆ ಕೊಡುವಂಥ. ಆದರೆ ಇವರು ಹಸಿದ ಹೊಟ್ಟಿನಿಂದ ಬಹಳಷ್ಟು ತೊಂದರೆಯನ್ನು ಅನುಭವಿಸಿ. ಯಾಕೆ ಅಂತಂದರೆ ತಾವು ನೋಡ್ಬೋದು, ಅವ್ರು ಹೇಳ್ತಾ ಇದ್ರು ಏನಂದರೆ ಒಂದು ಬಹಿರ್ದೇಶಕ್ಕೆ ಕೂಡ ಹೋಗಬೇಕು ಅಂದ್ರೆ ಆ ಸರಪಳಿ ಕಾಲಲ್ಲೇ ಇರುತ್ತೆ. ಆ ಸರಪಳಿ ಜೊತೆಗೆ ತೊಗೊಂಡು ಹೋಗಿ ಬಹಿರ್ದೇಶಕ್ಕೆ ಅಂದರೆ ಟಾಯ್ಲೆಟ್ಗೆ ಕೂಡಿಸುವಂಥದ್ದು, ಜೊತೆಗೆ ಸ್ನಾನ ಮಾಡುವಾಗ ಕೂಡ ಈ ಒಂದು ಸರಪಳಿ ಜೊತೆಗೆ ಇರಬೇಕು ಅಂತೇಳಿ. ಹೀಗಾಗಿ ಇದೊಂಥ ಅಮಾನವೀಯ ಘಟನೆ. ಮತ್ತು ಬೆಳಗಾವಿಯಲ್ಲಿ ಬಾಂಡೆಡ್ ಲೇಬರ್ ಅಂತ ಏನು ಹೇಳ್ತೀವಿ, ಜೀತ ಪದ್ಧತಿ ಕೂಡ ಇನ್ನೂ ಜಾರಿಯಲ್ಲಿ ಇದೆ. ಬಹಳಷ್ಟು ಕಡೆ ಈ ಥರ ಒಂದು ಉದಾಹರಣೆಗಳು ಸಿಗ್ತಾ ಇದ್ದಾವೆ. ಇಬ್ಬರು ಏನು ಮಾಲೀಕರಿದ್ದಾರೆ, ಇಬ್ಬರು ಮಾಲೀಕರು ಕೂಡ ಅಂತಂದರೆ ಎರಡು ಒಂದು ಏನು ಧಾಬಾಗಳು ಇಟ್ಕೊಂಡಿದ್ದಾರೆ. ಒಂದು ಕಿತ್ತೂರಿನ ಸಮೀಪ ಇರುವಂಥದ್ದು, ಮತ್ತೊಂದು ಕಿತ್ತೂರಿನ ಆಚೆಗೆ ಇರುವಂಥದ್ದು. ಇಬ್ಬರು ಸಹೋದರರು ಏನಿದ್ದಾರೆ, ಇಬ್ಬರೂ ಸಹೋದರರು ಕೂಡ ಈ ಥರ ಒಂದು ಅಮಾನವೀಯ ಘಟನೆ ಮಾಡ್ತಾ ಇರುವಂಥದ್ದು. ಮತ್ತು ಯಾರು ಕೂಡ ದುಡ್ಡಿನ ದರ್ಪ ತೋರಿಸ್ತಾರೆ. ಈ ಅಧಿಕಾರಿಗಳು ಕೂಡ ಅಲ್ಲಿ ಆ ಕಡೆ ಹೋಗದೇ ಇರೋದು ಭಾಳಷ್ಟು ವಿಷಾದನೀಯ ಸಂಗತಿಯೇ ಹೇಳ್ಬೋದು. ಯಾಕೆ ಅಂತಾರೆ ಈ ಥರ ಘಟನೆಗಳು ನಡೆದಾಗ ಅಧಿಕಾರಿಗಳು ಎಚ್ಚೆತ್ತುಕೋಬೇಕು ಮತ್ತು ಹೋಗಿ ರೇಡ್ ಮಾಡಬೇಕು. ಆದರೆ ಬೆಳಗಾವಿಯಲ್ಲಿ 38-40 ಹೆಚ್ಚು ಅಧಿಕಾರಿ ಸಿಬ್ಬಂದಿ ಹೊಂದಿರತಕ್ಕಂಥ ಏನು ಕಾರ್ಮಿಕ ಇಲಾಖೆ ಇದೆ, ಕಾರ್ಮಿಕ ಇಲಾಖೆಯವರು ಗಾಢ ನಿದ್ರೆಯಲ್ಲಿದ್ದಾರಾ ಅಥವಾ ಇವರಿಗೆ ಈ ಮಾಹಿತಿನೇ ಗೊತ್ತಿಲ್ಲ, ಅಥವಾ ಏನು ಇವರು ಏನಂತಾರೆ ಅವ್ರನ್ನ ನೋಡಿ ಕೂಡ ಸುಮ್ಮನಿದ್ದಾರಾ, ಮೂಕ ಏನಂತ ಹೇಳ್ತಾರ
ಆ ಥರ ಆಗಿದ್ದಾರೆ ಅಂತ ಎಲ್ಲವೂ ಕೂಡ ಒಂದಿಷ್ಟು ಅನುಮಾನ ಬರ್ತಕ್ಕಂಥ ವಿಚಾರ ಇರ್ಬೋದು, ಮತ್ತು ಇದೊಂದು ಸಂಶಯ ಬರ್ತಕ್ಕಂಥ ವಿಚಾರನೂ ಕೂಡ ಎಲ್ಲ ನೋಡ್ಬೋದು. ಯಾವಾಗ ನಮ್ಮ ಕ್ಯಾಮ್ರಾ ಹಿಡನ್ ಕ್ಯಾಮ್ರಾ ಹೋಯ್ತು ಅವಾಗ ಹೇಳ್ತಾನೆ ಡೈರೆಕ್ಟಾಗಿ ಅವನೇಂತಂದರೆ ದನಕ್ಕೆ ಬಡ್ದಾಗ ಬಿಡ್ತಾರೆ ಅಂತಂದರೆ ತಾವು ನೋಡ್ಬೋದು, ಊಹೆ ಮಾಡ್ಬೋದು ಯಾವ ಥರ ಅವರ ಪರಿಸ್ಥಿತಿ ಇರ್ಬೋದು ಅಂತೇಳಿ. ಯಾವಾಗ ಈ ನಮಗೆ ಬಿಡುಗಡೆಯ ಭಾಗ್ಯ ಅಂತ ಹೇಳಿ ಅವರು ಕಾದು ಕುಳಿತಿದ್ದಾರೆ, ಏನು ಸಂಬಂಧಪಟ್ಟ ಅಧಿಕಾರಿಗಳು ರೇಡ್ ಮಾಡೋದ್ರ ಮುಖಾಂತರ ಅವರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕಾದು ಕೂತಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಹೇಳಿ, ಕಣ್ಣು ಮುಂದೆನೇ ಅವರು ಅನುಭವಿಸ್ತಾ ಇರುವಂತಹ ನರಕ ಕಾಣಿಸ್ತಾ ಇದೆ, ಮಾಲೀಕರ ವಿಕೃತಿ ಪ್ರದರ್ಶನ ಆಗ್ತಾ ಇದೆ. ಇದಕ್ಕೆ ರೇಡ್ ಮಾಡೋದು ಬೇರೆ ಬೇಕಿನಾ? ನೇರವಾಗಿ ಹೋಗಬೇಕು, ಆ ಡಾಬಾಗಳನ್ನು ಸೀಸ್ ಮಾಡುವಂತಹ ಕೆಲಸ ಮಾಡಬೇಕು. ಕಣ್ಣು ಮುಂದೆನೇ ಇಷ್ಟೊಂದು ದೃಶ್ಯಗಳಿರುವಂಥದ್ದು, ರಾಕ್ಷಸಿ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಇದಾರೋ ಎಚ್ಚೆತ್ತುಕೊಂಡಿದ್ದಾರೋ ಒಂದೂ ಗೊತ್ತಾಗ್ತಾ ಇಲ್ಲಪ್ಪ. ಬೇರೆಲ್ಲ ಕೆಲಸಗಳಿಗೆ ಎದೆ ಸಡಿಸ್ಕೊಂಡು ಬರುವಂತಹ ಪೊಲೀಸರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಅವ್ರ ಕಣ್ಣಿಗಳಿಗೆ ಇವೇನು ಕಾಣಿಸ್ತಾನೆ ಇಲ್ವಾ ಅಂಥೇಳಿ ಸರಪಳಿಯಲ್ಲಿ ಬಂಧಿಸಿ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಮನುಷ್ಯತ್ವವೇ ಅಲ್ಲಿ ಸತ್ವಗಿರುವಂಥದ್ದು. ಒಂದಲ್ಲ ಎರಡಲ್ಲ, ಹೊರ ರಾಜ್ಯದಿಂದ ಬಂದವರ ಬಹುತೇಕ ಪರಿಸ್ಥಿತಿ ಹಾಗೇ ಇರುವಂಥದ್ದು. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಅದಾದಮೇಲೆ ರೇಡ್ ಮಾಡಬೇಕು ಅಂತ ಹೇಳ್ತಾರೆ. ಇವ್ರು ರೇಡ್ ಮಾಡೋವರೆಗೂ ಅವ್ರು ಸುಮ್ಮನಿರ್ತಾರಾ? ಯಾಕೆ ಅಧಿಕಾರಿಗಳು ಈ ರೀತಿ ಉದಾಸೀನತೆಯನ್ನು ತೋರಿಸ್ತಾ ಇದ್ದಾರೆ ಅಂಥೇಳಿ ತತ್ಕ್ಷಣಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕು. ಅದನ್ನು ಬಿಟ್ಬಿಟ್ಟು ರೇಡ್ ಮಾಡಿ ಅವ್ರಿಗೆ ಸರಪಳಿ ಹಾಕಿದಾರೋ ಇಲ್ಲೋ ಅಂಥೇಳಿ ನೋಡಿ ಅವರಿಂದ ಸ್ಟೇಟ್ಮೆಂಟ್ ತಗೊಂಡು ಆಮೇಲೆ ಕ್ರಮ ತೆಗೆದುಕೊಳ್ಳೋಷ್ಟೇ ಎಲ್ಲ ಮುಗಿದೋಗಿರುತ್ತೆ.